ಹಾಯ್ ಹಲೋ ವೆಲ್ಕಮ್ ಟು ಎ.ಕೆ. ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹಲಸಿನಕಾಯಿಯ ಸೋಳೆಯಿಂದ ಒಂದು ವಡೆಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ನೀವೆಲ್ಲ ಯಾವ ರೀತಿ ಕಡಲೆಬೇಳೆಯಿಂದ ಹೆಸರು ಬೇಳೆಯಿಂದೆಲ್ಲ ವಡೆ ಮಾಡ್ತೀರೋ ಅದೇ ರೀತಿ ಹಲಸಿನಕಾಯಿಯ ವಡೆಯನ್ನು ಕೂಡ ಪ್ರಿಪೇರ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ವಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಸಂಜೆ ಟೀ ಟೈಮ್ಗೆಲ್ಲ ತುಂಬ ರುಚಿಯಾಗಿರ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ವಡೆಯನ್ನು ಪ್ರಿಪೇರ್ ಮಾಡುವ. ಈ ವಡೆ ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಒಂದು 25 ಬಿಡಿಸಿ ತಗೊಂಡಿದ್ದೇನೆ. ಈ ರೀತಿ ನೋಡಿ ಬೀಜ ಎಲ್ಲ ತೆಗೆದಿಟ್ಟುಕೊಳ್ಬೇಕು. ಆದಷ್ಟು ಕಾಯಿ ಸೋಳೆ ಆದರೆ ಒಳ್ಳೆಯದು, ಸಿಹಿ ಇರುವುದು ಬೇಡ. ಇನ್ನಿದನ್ನು ಸಣ್ಣಗೆ ನೋಡಿ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಈ ರೀತಿ ಎಲ್ಲ ಸೋಳೆಗಳನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಈ ಸೋಳೆ ಸಿಹಿ ಅಂಶ ಇರೋದು ಬೇಡ, ಕಾಯಿ ಸೋಳೆ ಆದರೆ ತುಂಬ ರುಚಿಯಾಗಿರ್ತದೆ. ನೋಡಿ ಈ ರೀತಿ ಎಲ್ಲ ಸೋಳೆಗಳನ್ನು ಕಟ್ ಮಾಡಿ ಇಟ್ಟುಕೊಳ್ಳಿ. ಇನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಯಾವುದೇ ನೀರೆಲ್ಲ ಹಾಕುವ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ರುಬ್ಬಿಕೊಂಡ್ರೆ ಸಾಕು. ನುಣ್ಣಗೆ ರುಬ್ಬಿಕೊಳ್ಳೋದು ಬೇಡ, ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಇದು ಇಷ್ಟ ಆದರೆ ಸಾಕು. ಇದಕ್ಕೆ ಗ್ರೈಂಡ್ ಮಾಡುವಾಗ ನೀವು ನೀರು ಹಾಕಿಕೊಳ್ಳೋದು ಬೇಡ, ಹಾಗೆ ರುಬ್ಬಿಕೊಂಡ್ರಾಯಿತು. ನೋಡಿ ಇದನ್ನು ಇನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ 2 ಹಸಿಮೆಣಸು, ಒಂದು 20 ಕರಿಬೇವಿನ ಸೊಪ್ಪು, 2 ಮೀಡಿಯಂ ಗಾತ್ರದ ಈರುಳ್ಳಿ, ಹಾಗೆ ಒಂದು 6 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ ನಾನಿಲ್ಲಿ ಅಳತೆಗೋಸ್ಕರ ಈ ಕಪ್ಪನ್ನು ಯೂಸ್ ಮಾಡಿದ್ದೇನೆ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಜೀರಿಗೆ ನಾವು ಹಾಕಿದಂತಹ ಮೆಣಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಖಾರ ಇನ್ನೂ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬಹುದು. ಇನ್ನು ನೋಡಿ ನಾನಿಲ್ಲಿ ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹುಡಿ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಯಾವುದೇ ನೀರು ಹಾಕಿಕೊಳ್ಳಿಲ್ಲ, ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರು ಹಾಕಿಕೊಳ್ಬಹುದು, ಹಿಟ್ಟು ನೀರಾಗೋದು ಬೇಡ. ಇನ್ನೂ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ನಮಗೆ ಈ ರೀತಿ ತಟ್ಟಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಅಥವಾ ನೀವು ಬೇಕಿದ್ರೆ ಎಣ್ಣೆ ಪಸೆ ಕೂಡ ಮಾಡಿಕೊಳ್ಬಹುದು. ನೀರಿದ್ರೆ ಸಾಕಾಗ್ತದೆ. ಇನ್ನಿದನ್ನು ಈ ರೀತಿ ಎಲ್ಲ ವಡೆಗಳನ್ನು ರೆಡಿ ಮಾಡಿ ಬಿಸಿಯಾದಂತಹ ಎಣ್ಣೆಗೆ ಹಾಕಿದರೆ ರುಚಿಕರವಾದಂತಹ ಹಲಸಿನಕಾಯಿಯ ಸೊಳೆಯ ವಡೆ ರೆಡಿ ಆಗ್ತದೆ. ಸ್ನೇಹಿತರೆ, ನಿಮಗಿಲ್ಲಿ ಖಾರ ಜಾಸ್ತಿ ಬೇಕು ಅಂತಾದರೆ ಮೆಣಸಿನ ಹುಡಿ ಕೂಡ ಒಂದು ಅರ್ಧ ಚಮಚ ಆಗುವಷ್ಟು ಆ್ಯಡ್ ಮಾಡಿಕೊಳ್ಬಹುದು. ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿಕೊಳ್ಳಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಟ್ ಮಾಡಿದಂತಹ ಶುಂಠಿ ಕೂಡ ಹಾಕಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸಿಕೊಳ್ಳಿ. 2 ಸೈಡ್ ಕೂಡ ಚೆನ್ನಾಗಿ ಬೇಯಬೇಕು. ಒಳಗೆ ಎಲ್ಲ ಹಲಸಿನಕಾಯಿ ಸೊಳ್ಳೆ ಎಲ್ಲ ಚೆನ್ನಾಗಿ ಬೆಂದರೆ ತುಂಬ ರುಚಿಯಾಗಿರ್ತದೆ. ತುಂಬ ಕ್ರಿಸ್ಪಿಯಾದಂತಹ ಈ ವಡೆಯನ್ನು ಈ ಹಲಸಿನಕಾಯಿ ಸೀಸನಲ್ಲಿ ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ನೋಡಿ ಇದೀಗ ಮೀಡಿಯಂ ಫ್ಲೇಮಲ್ಲಿ ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕು, 2 ಸೈಡು ಚೆನ್ನಾಗಿ ಬೇಯಬೇಕು. ಇಲ್ಲದಿದ್ದರೆ ಹಸಿ ಆದಾಗೆ ಆಗ್ತದೆ, ಹಿಟ್ಟಿಟ್ಟಾದಾಗೆ ಆಗ್ತದೆ. 2 ಸೈಡು ಚೆನ್ನಾಗಿ ಬೆಂದರೆ ತುಂಬ ರುಚಿಯಾಗಿರ್ತದೆ. ನಿಮಗೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು ಅಂತಾದರೆ ಜಾಸ್ತಿ ಹಾಕಿಕೊಳ್ಬಹುದು. ಸ್ನೇಹಿತರೆ, ಹಾಗಿದ್ರೆ ಈ ಹಲಸಿನಕಾಯಿ ಸೀಸನಲ್ಲಿ ಈ ರೀತಿ ಒಂದ್ಸಲ ವಡೆಯನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ. ನೋಡುವಾಗಲೇ ಎಷ್ಟು ಸೂಪರಾಗಿ ಕಾಣ್ತದೆ. ನಿಜವಾಗ್ಲೂ ಸೂಪರಾಗಿಯೇ ಬರ್ತದೆ ಸ್ನೇಹಿತರೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.